ಎಲ್ರಿಗೂ ನಮಸ್ಕಾರ. ಈ ಪ್ರಥಮ ದರ್ಜೆ ಕಾಲೇಜು ಇದರ ಪರವಾಗಿ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ನಾವು ಇಂದು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸೇರಿರುವ ಉದ್ದೇಶ, ನಮ್ಮ PA ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾವು ಕ್ಯಾಂಪಸ್ ಪ್ರೋಗ್ರಾಂ 2025 ಅನ್ನುವಂತಹ ಒಂದು ರಾಷ್ಟ್ರಮಟ್ಟದ ಒಂದು ಕಾಂಪಿಟೇಷನ್ ಅನ್ನು ಹಮ್ಮಿಕೊಂಡಿದ್ದೇವೆ. ಇದು 30 ಅಕ್ಟೋಬರ್ 2025 ನಡೆಯಲಿಕ್ಕಿರುವಂತಹ ಒಂದು ರಾಷ್ಟ್ರಮಟ್ಟದ PU ವಿದ್ಯಾರ್ಥಿಗಳಿಗೆ, PU ಲೆವೆಲ್ ವಿದ್ಯಾರ್ಥಿಗಳಿಗೆ ನಡೆಯುವಂತಹ ಒಂದು ಕಾಂಪಿಟೇಷನ್ ಆಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸರ್ಫರಾಜ್ ಜೆ ಹಾಶಿಂ ಸರ್ ಅವರಿದ್ದಾರೆ. ಅದೇ ರೀತಿ ಆಡಳಿತ ಮಂಡಳಿಯಿಂದ AGM ಕ್ಯಾಂಪಸ್ ಮಿಸ್ಟರ್ ಶರ್ಫುದ್ದೀನ್ PK ಅವರಿದ್ದಾರೆ. ಅದೇ ರೀತಿ ಈ ಒಂದು ಕ್ಯಾಂಪಸ್ ಕ್ರೋಮದ ಸಂಯೋಜಕರು ಆದಂತಹ ಮಿಸ್ಟರ್ ಸಮೀರ್ ಇದ್ದಾರೆ, ಇವರು ಅಸಿಸ್ಟೆಂಟ್ ಪ್ರೊಫೆಸರ್ PA ಪ್ರಥಮ ದರ್ಜೆ ಕಾಲೇಜು. ಅದೇ ರೀತಿ PA ಪ್ರಥಮ ದರ್ಜೆ ಕಾಲೇಜಿನಿಂದ ಇಂಗ್ಲಿಷ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಮಿಸ್ ಮುನಿರಾ ಅವರು ಕೂಡ ಇವರು ಒಟ್ಟಿಗೆ ಇದ್ದಾರೆ. ಸೊ ಈ ಒಂದು ಕಾಂಪಿಟೇಷನ್ ನಾವು ಎವ್ರಿ ಇಯರ್ ನಡೆಸ್ತೇವೆ. ಬಟ್ ಈ ಒಂದು ವರ್ಷದಲ್ಲಿ ಇದರ ವಿಶೇಷತೆ ಏನಂತ ಹೇಳಿದರೆ, ನಿಮಗೆ ತಿಳಿದಿರುವಂತೆ ನಿನ್ನೆ ನಾವು ಲಾಂಚ್ ಮಾಡಿರುವಂಥ 25ನೇ ವರ್ಷದ ಸೆಲೆಬ್ರೇಷನ್ನ ಪರವಾಗಿ, ಅಂದರೆ ಈ ಸೆಲೆಬ್ರೇಷನ್ ಒಟ್ಟಿಗೆ ಇರೋದರಿಂದ ಈ ಒಂದು ವರ್ಷದಲ್ಲಿ ಕ್ಯಾಂಪಸ್ ಪ್ರೋಮೋ ಅನ್ನೋದು ಒಂದು ವಿಜೃಂಭಣೆಯಿಂದ ನಾವು ನಡೆಸಲಿಕ್ಕಿರುವಂತಹ ಕಾಂಪಿಟೇಷನ್ ಆಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ಈಗ ನಮ್ಮ ಪ್ರಾಂಶುಪಾಲರು ನೀಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಪೇಸ್ ಸಿಲ್ವಿಯೋರಾ ಇದರ ಅಡಿಯಲ್ಲಿ ನಾವು ರಾಷ್ಟ್ರಮಟ್ಟದ PUC ವಿದ್ಯಾರ್ಥಿಗಳಿಗೆ, ಅಥವಾ +1 +2 ಅಂತ ಏನು ಹೇಳ್ತೇವೆ, ಅಥವಾ 11th and 12th ಏನು ಹೇಳ್ತೇವೆ, ಅವರಿಗಾಗಿ ಒಂದು ರಾಷ್ಟ್ರಮಟ್ಟದ ಕಾಂಪಿಟೇಷನ್ಸ್, ಬೇರೆ ಬೇರೆ ಥರದ ಕಾಂಪಿಟೇಷನ್ಸನ್ನು ನಾವು ಆಯೋಜಿಸಿದ್ದೇವೆ. ಅಕ್ಟೋಬರ್ 30ನೇ ತಾರೀಕು ಶನಿವಾರದಂದು ನಮ್ಮಲ್ಲಿ 4 ವಿಭಾಗಗಳು ಇರ್ತವೆ. ಒಂದು ಫುಡ್ ಸೈನ್ಸಸ್. ಈ ಫುಡ್ ಸೈನ್ಸಸ್ನ ಅಡಿಯಲ್ಲಿ ಡಯಟೆಕ್ 7.0 ಅಂತ ಒಂದು ಕಾರ್ಯಕ್ರಮದ ವಿಸ್ತಾರವಾದವನ್ನು ಸಂಯೋಜಕರು ನಿಮ್ಮಲ್ಲಿ ತಿಳಿಸಲಿಕ್ಕಿದ್ದಾರೆ. ಸೊ ಫುಡ್ ಸೈನ್ಸಸ್ನ ಅಡಿಯಲ್ಲಿ ಡಯಟೆಕ್ 7.0, ಅದೇ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಡಿಯಲ್ಲಿ ಕ್ಯಾಮಿಯೋ 3.0, ಮತ್ತು ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್ ವಿಭಾಗದ ಶೀರ್ಷಿಕೆಯಲ್ಲಿ ಹ್ಯೂಮನಿಸ್ಟ್ 3.0, ಅದೇ ಥರ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ವಿಭಾಗ ಅಥವಾ IT ವಿಭಾಗದಲ್ಲಿ ಟೆಕ್ಟಾನಿಕ್ 3.0 ಅಂತ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತೇವೆ. ಇದು ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು ಪ್ರತಿ ವರ್ಷವೂ ಒಂದು 500ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಸೊ ದೇಶದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಇದರ ಹಿಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು. ಅದೇ ಥರ ಈ ವರ್ಷ ಕೂಡ ನಾವೊಂದು 500ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಪ್ರೊಫೆಸರ್ ಸಮೀರ್ ಅವರು ವಿವರಿಸ್ತಾರೆ. ಸೊ ನಿಮ್ಮಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಇದನ್ನು ನೀವು ನಿಮ್ಮ ಪತ್ರಿಕೆಯ ಮೂಲಕ ಅಥವಾ ಮೀಡಿಯಾದ ಮೂಲಕ ಎಲ್ಲರಿಗೊಂದು ತಿಳಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪೇಸ್ ವಿದ್ಯಾಸಂಸ್ಥೆಗೆ 25 ವರ್ಷ ತುಂಬಿ ಬೆಳ್ಳಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದರ ಅಂಗವಾಗಿ ನಾವು ಕ್ಯಾಂಪಸ್ ಕ್ರೋಮ ಮತ್ತು ಆಹಾರ ಮೇಳ ಇದನ್ನು ನಾವು ಇದೇ ತಿಂಗಳು ಅಕ್ಟೋಬರ್ 30ರಂದು ನಾವು ಆಚರಿಸ್ತಾ ಇದ್ದೇವೆ. ಸೊ ಇದೊಂದು ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನು, ಯುವಶಕ್ತಿಯ ಪ್ರತಿಭೆಯನ್ನು ತೋರಿಸಲುವಂಥ ಮುಕ್ತ ವೇದಿಕೆ ಇದಾಗಿದೆ. ಸರ್ ಹೇಳಿದ ಹಾಗೆ ನಮ್ಮಲ್ಲಿ ಡಯಟಿಕ್, ಕ್ಯಾಮಿಯೋ, ಹ್ಯುಮನಿಸ್ಟ್ ಮತ್ತು ಟೆಕ್ನೋನಿಕ್ 4 ವಿಭಾಗದ ಮೂಲಕ ನಾವು ಬೇರೆ ಬೇರೆ ಸ್ಪರ್ಧೆಗಳನ್ನು ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಡಯಟಿಕ್ 7.0 ಇದರಲ್ಲಿ ನಾವು ಹಣ್ಣು ಕೆತ್ತನೆ ಸ್ಪರ್ಧೆ ಮತ್ತು ಪೋಸ್ಟರ್ ತಯಾರಿಕೆ ಸ್ಪರ್ಧೆ ಹಾಗೆ ಕುಕಿಂಗ್ ವಿತ್ ಫೈರ್, ಈ 3 ಸ್ಪರ್ಧೆಗಳನ್ನು ನಾವು ಡಯಟಿಕ್ ವಿಭಾಗದಲ್ಲಿ ಮಾಡಲಿದ್ದೇವೆ. ಅದೇ ರೀತಿ ಕ್ಯಾಮಿಯೋದಲ್ಲಿ ಟ್ರೆಸರೆಂಟ್, ನೆಕ್ಸ್ಟ್ ಬ್ರ್ಯಾಂಡ್ ರಂಗೋಲಿ, ಕಾರ್ಪೊರೇಟ್ ವಾಕ್, ಈ 3 ಸ್ಪರ್ಧೆಯನ್ನು ಕೂಡ ನಾವು ಕ್ಯಾಮಿಯೋ ವಿಭಾಗದಲ್ಲಿ ನಾವು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅದೇ ರೀತಿ ಹ್ಯುಮನಿಸ್ಟ್
ಕಲಾ ವಿಭಾಗದಲ್ಲಿ ಕೊಲಾಜ್ ತಯಾರಿಕೆ ಸ್ಪರ್ಧೆ ಮತ್ತು ಡಾಕ್ಯುಮೆಂಟ್ರಿ ಸ್ಪರ್ಧೆ ಅಂದರೆ ರೀಲ್ಸ್ ಮೇಕಿಂಗ್, ಈ 2 ಸ್ಪರ್ಧೆಯನ್ನು ನಾವು ಈ ವಿಭಾಗದಲ್ಲಿ ಕೂಡ ನಾವು ಮಾಡಲಿದ್ದೇವೆ. ಅದೇ ರೀತಿ ಟೆಕ್ನೋಟಿಕ್, ಇದರಲ್ಲಿ IT ಕ್ವಿಜ್ ಮತ್ತು ಕ್ಯಾನ್ವಾ ಸಾಫ್ಟ್ವೇರನ್ನು ಬಳಸಿ ಪೋಸ್ಟರ್ ತಯಾರಿಕೆ ಮಾಡುವಂಥದ್ದು. ಈ ರೀತಿಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ನಾವು ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆ ಅತಿಥಿಗಳಾಗಿ ನಮ್ಮ PA ವಿದ್ಯಾಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಅಬ್ದುಲ್ಲಾ ಇಬ್ರಾಹಿಂ ಇವರು ಕೂಡ ಭಾಗವಹಿಸಲಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳಾದಂತಹ ಶ್ರೀ PB ಅಹಮದ್ ಮುದಸ್ಸರ್, ಅಧ್ಯಕ್ಷರು, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಮತ್ತು ಪಾಲುದಾರರು PB ಅಬ್ದುಲ್ ಹಮೀದ್ ಮತ್ತು ಸನ್ಸ್ ಮಂಗಳೂರು, ಇವರು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ಆಹಾರ ಮೇಳದ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ತುಂಬ ಫೇಮಸ್ ಆಗಿರುವಂತಹ ಒಬ್ಬ ವ್ಯಕ್ತಿ ಶ್ರೀ ಅಬ್ದುಲ್ ಬಾಸಿಂ ನಳಕತ್, ಇನ್ಫ್ಲುಯೆನ್ಸರ್ ಮತ್ತು ಫುಡ್ ಬ್ಲಾಗರ್, ಕೇರಳದಲ್ಲಿ ಅತ್ಯಂತ ಫೇಮಸ್ ಆದಂತಹ ವ್ಯಕ್ತಿ, ಸರಿಸುಮಾರು 1 ಮಿಲಿಯನ್ ಹೆಚ್ಚು ಫಾಲೋವರ್ಸ್ ಹೊಂದಿರುವಂತಹ ವ್ಯಕ್ತಿ, ಇವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಅಥವಾ ಈ ಸ್ಪರ್ಧೆಗೆ ನೋಂದಣಿ ಮಾಡಲು ಇದೇ ಅಕ್ಟೋಬರ್ 20ರ ಒಳಗೆ ಕೊನೆಯ ಅವಕಾಶ ಆಗಿರ್ತದೆ. ಅದರ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ನೋಂದಣಿ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಯೋಜಕರಾದ ಶ್ರೀ ಅಬ್ದುಲ್ ಸಮೀರ್ ಅಥವಾ ಶ್ರೀ ಗುರುರಾಜ್ ಇವರನ್ನು ಸಂಪರ್ಕಿಸಬಹುದು. ಏನಾದರೂ ನಿಯಮ ಮತ್ತು ರೂಲ್ಸ್ ರೆಗ್ಯುಲೇಷನ್ ಏನಾದರೂ ಡೌಟ್ ಇದ್ದರೆ ಇವರನ್ನು ಸಂಪರ್ಕಿಸಬಹುದು. ಸೊ ಇದೊಂದು PUC ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಒಂದು ಮುಕ್ತವಾದ ವೇದಿಕೆ. ಸೊ ಎಲ್ಲರನ್ನು ನಾವು ಭಾರತದಾದ್ಯಂತ ನಾವೆಲ್ಲ ವಿದ್ಯಾರ್ಥಿಗಳನ್ನು ಮುಕ್ತವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದಗಳು. Good morning all. So I'd like to express a heartfelt gratitude to all the esteemed members of the press who are gathered here for today's press release. And we really appreciate your effort for being here and covering the press release. And we believe that this will really benefit the large number of students. And once again, I would like to thank you all.